ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ದಿಢೀರಾಗಿ ಮಾಡುವಂಥ ಒಂದು ಉಪ್ಪಿನಕಾಯಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿ, ತುಂಬ ಸರಳ, ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂಥ ಉಪ್ಪಿನಕಾಯಿ. ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಏನೇನು ಸಾಮಗ್ರಿಗಳು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಇದು ನೀರಾಗಿದೆ ಈಗ ನಿಮಗೆ, ಆದರೆ ಒಂದೆರಡು ದಿನ ಆದಮೇಲೆ ಇದು ಗಟ್ಟಿ ಬರುತ್ತೆ. ತುಂಬ ಅಂದರೆ ಬೇರೆ ಮಸಾಲೆ ಏನೂ ಹಾಕಿಲ್ಲ ಇದಕ್ಕೆ, ಮೆಂತೆ, ಜೀರಿಗೆ, ಸಾಸಿವೆ ಅಂತ. ಮಾವಿನಕಾಯಿಗಳು ಗಾಳಿ ಮಳೆಗೆ ತುಂಬಾ ಬಿದ್ದಿತ್ತು. ಅದರಲ್ಲಿ ನಾನು ಅಡ್ಡಡ್ಡ ಉದ್ದುದ್ದ ಹೇಗೆ ಬೇಕೋ ಹಾಗೆ ಈಕ್ವಲ್ ಆಗಿ ನಾನೇನು ಹೆಚ್ಚಿಲ್ಲ. ಇದರಲ್ಲಿ ಈ ಥರ ಹಾಳಾಗಿರೋದನ್ನೆಲ್ಲ ನಾನು ಹಾಕಿಲ್ಲ. ಗಟ್ಟಿ ಕಾಯಿಗಳನ್ನು ಮಾತ್ರ ಹಾಕಿದ್ದೀನಿ. ಅದರಲ್ಲಿ ಕೆಲವೆಲ್ಲ 2 ದಿನದ ಹಿಂದೆ ಬಿದ್ದಿದ್ದು ಎಲ್ಲ ಇರುತ್ತೆ, ಮೆತ್ತಗಾಗಿರುತ್ತೆ. ಅದನ್ನೆಲ್ಲ ನಾನು ಎತ್ತಿಟ್ಕೊಂಡು ಚೆನ್ನಾಗಿರೋ ಕಾಯಿಗಳನ್ನು ಮಾತ್ರ ಈ ಥರ ಹೆಚ್ಚಿದ್ದೀನಿ. ಉದ್ದ ಹೆಚ್ಚಿದ್ದು ಇದೆ, ಅಡ್ಡ ಹೆಚ್ಚಿದ್ದು ಇದೆ. ಅಂದರೆ ಒಂದು ಕಾಯಿಯಲ್ಲಿ 4 ಹೋಳು ಮಾಡಿದ್ದೀನಿ. ಅಡ್ಡ ಹೆಚ್ಚಿದ್ರು 4 ಹೋಳು. ಯಾಕೆ ನಾವು ಹೆಚ್ಕೋಬೇಕು ಅಂದರೆ ಅದ್ರ ಒಳಗಡೆ ಒಂದು ಬೀಜ ಇರುತ್ತೆ, ಅದನ್ನು ತೆಗಿಬೇಕು. ನಂತರ ನಾನು ಇದನ್ನು ರಾತ್ರಿಯೇ ಒಂದು 4 ಲೋಟದಷ್ಟು ನೀರನ್ನು 4 ಹಿಡಿ ಗಟ್ಟಿ 4 ಹಿಡಿ ಉಪ್ಪು ಹಾಕಿ, ಕಲ್ಲುಪ್ಪು ಹಾಕಿ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸಿದ್ದಕ್ಕೆ ನೋಡಿ ಸುತ್ತ ನಿಮಗೆ ಆ ಉಪ್ಪಿನ ಕರೆಗಳು ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ 1 ಇಂಚಷ್ಟು ನೀರು ಕಡಿಮೆ ಆಗಬೇಕು. ಅಂದರೆ 4 ಲೋಟ ಹಾಕಿದ್ದು 3 ಲೋಟ 2.5 ಲೋಟ ನೀರಿಗೆ ಇಳಿಬೇಕು. ಇದಕ್ಕೆ ನಾನು ಮೆಂತೆ, ಸಾಸಿವೆ, ಇಂಗು ಇದ್ರದ್ದು ಒಗ್ಗರಣೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಗ್ಗರಣೆ ತಣ್ಣಗಾಗಬೇಕು, ಜಾಸ್ತಿ ಎಣ್ಣೆನೂ ಬೇಡ. ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನ್ ಎಣ್ಣೆ ಅಷ್ಟೇ. 1 ಸ್ಪೂನ್ ಮೆಂತೆ, 1.5 ಸ್ಪೂನ್ ಸಾಸಿವೆ, ಒಂದು ರುಚಿಗೆ ತಕ್ಕಷ್ಟು ಇಂಗು ಒಗ್ಗರಣೆ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಆದರೆ ತಣ್ಣಗಾಗಬೇಕದು. ಈ ಉಪ್ಪಿನಕಾಯಿ ನಿಮ್ಗೆ ಅನ್ನಿಸ್ಬೋದು ಇರುತ್ತಾ ತುಂಬ ದಿನ ಅಂತ. ಇರುತ್ತೆ, ಯಾಕಂದರೆ ನಾವು ತುಂಬ ಚೆನ್ನಾಗಿ ಉಪ್ಪು ನೀರನ್ನು ಬದಿಸಿದ್ದೀವಲ್ಲ. ನಿಮಗೆ ಹೊರಗಡೆ ಇಟ್ಟರೆ ಹಾಗೆ 1 ತಿಂಗಳು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ತಿಂಗಳ 3 ತಿಂಗಳಿಗೇನು ಮೋಸ ಇಲ್ಲ. ಇದೊಂದು 25-30 ಕಾಯಿಗಳಿತ್ತು. ಅದಕ್ಕೆ ಒಂದು 3/4 ಕಪ್ಪು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಹೋಳನ್ನು ಹಾಕಿ, ಮೆಣಸಿನ ಪುಡಿ ಹಾಕಿ, ಆ ಉಪ್ಪು ನೀರಿಗೆ ಹೋಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಮೆಂತೆ, ಜೀರಿಗೆ, ಉಪ್ಪಿನಕಾಯಿ ಮಸಾಲೆ ಎಲ್ಲ ನಾವೇನೂ ಹಾಕಿಲ್ಲ. ಹಾಗಾಗಿ ಇದು ಇವಾಗ ನಿಮಗೆ ನೀರಾಗಿ ಅನಿಸುತ್ತೆ. ಒಂದು 2 ದಿನ 3 ದಿನ ಆದಮೇಲೆ ಇದು ಉಪ್ಪು ಖಾರ ಹೀರಿಕೊಂಡು ಹೋಳುಗಳು ಸ್ವಲ್ಪ ದಪ್ಪ ಆಗುತ್ತೆ ರಸ. ನಂತರ ತಣ್ಣಗಾಗಿರೋ ಒಗ್ಗರಣೆಯನ್ನು ನಾವು ಹಾಕಬೇಕು ಅಷ್ಟೇ. ಒಂದು 3/4 ಕಪ್ ಹಾಕಿದರೆ ಸಾಕು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ 1 ಕಪ್ ಹಾಕ್ಕೋಬೋದು, ಜಾಮೂನ್ ಕಪ್ಪು. ತುಂಬ ರುಚಿಯಾಗಿರುತ್ತೆ ಇದು. ಸಿಂಪಲ್ಲು, ಅಲ್ಟಿಮೇಟ್ ಟೇಸ್ಟು. ಈ ಉಪ್ಪಿನಕಾಯಿಯನ್ನು ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬಹುದು. ಮಾವಿನ ಮಿಡಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನ್ನೋರು ಈ ಥರ ಮಾಡಿಕೊಂಡ್ರೆ ನಿಮಗೆ ಮಿಡಿ ಉಪ್ಪಿನಕಾಯಿ ತಿಂದ ಅನುಭವನೇ ಆಗುತ್ತೆ, ಆಸೆನೂ ತೀರುತ್ತೆ. ಮಿಡಿ ಉಪ್ಪಿನಕಾಯಿ ಮಾಡಬೇಕು ಅಂದರೆ ತುಂಬ ಲಾಂಗ್ ಪ್ರೊಸೀಜರು, ಅದು ಎಲ್ಲರಿಗೂ ಬರಲ್ಲ. ಜೊತೆಗೆ 2 ವರ್ಷ ಅದು ಹೊರಗಡೆನೇ ಇರುತ್ತೆ. ಅದನ್ನು ನಾವು ಯಾವತ್ತೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ. ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಯಾವ ಡಬ್ಬದಲ್ಲಿ ಬೇಕಾದರೂ ತುಂಬ್ಕೋಬೋದು. ಆದರೆ ಗಾಜಿನ ಡಬ್ಬ, ಪ್ಲಾಸ್ಟಿಕ್ ಡಬ್ಬದಲ್ಲಿ, ಬಟ್ ಸ್ಟೀಲ್ ಡಬ್ಬದಲ್ಲಿ ಮಾತ್ರ ತುಂಬಿಸ್ಬೇಡಿ. ಸ್ಟೀಲ್ ಡಬ್ಬದಲ್ಲಿ ತುಂಬಿದ್ರೆ ಅದು ಸ್ಟೀಲ್ ಡಬ್ಬ ಸೀಳು ಬಂದುಬಿಡುತ್ತೆ. ಹುಳಿ, ಉಪ್ಪು ಈ ಥರದ್ದೆಲ್ಲ ಹಾಕಿದ್ರೆ ಸ್ಟೀಲ್ ಡಬ್ಬ
ಬೇಗ ಹಾಳಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿಢೀರ್ ಉಪ್ಪಿನಕಾಯಿ ನೀವು ಒಮ್ಮೆ ಮಾಡಿ ನೋಡಿ, ರುಚಿ ನೋಡಿ, ಕಮೆಂಟ್ ಹಾಕಿ ಸಾಧ್ಯವಾದರೆ. ಸುಲಭ ಸರಳ ಉಪ್ಪಿನಕಾಯಿ, ಮಿಡಿನೂ ವೇಸ್ಟ್ ಆಗಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.